ಮೈಸೂರು ನಗರದ ಹೃದಯ ಭಾಗದಲ್ಲಿ ಒಂದು ರೀತಿಯಾದಂತಹ ಕೆಟ್ಟ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ವಚ್ಛ ನಗರಿ ಎಂದು ಬಿರುದು ಪಡ್ಕೊಂಡಿರುವಂತಹ ಮೈಸೂರು ನಗರದ ಹೃದಯ ಭಾಗದಲ್ಲಿ ಒಂದು ರೀತಿಯಾದಂತಹ ಕೆಟ್ಟ ವಾತಾವರಣ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈ ಭಾಗದಲ್ಲಿ, ಅದರಲ್ಲೂ ಸಹ ಮೈಸೂರು ನಗರದ ವ್ಯಾಪ್ತಿನಲ್ಲಿ ಹೃದಯ ಭಾಗದಲ್ಲಿ ಬರುವಂತಹ ಅಗ್ರಹಾರ ವೃತ್ತ ಏನಿದೆ, ಅದರ ಸಮೀಪದಲ್ಲಿರುವಂತಹ ರಾಮಾನುಜ ರಸ್ತೆಯಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆ ಅನ್ನುವಂಥದ್ದನ್ನ ತೋರಿಸಿ ಆನಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ನೋಡ್ತಾ ಇರ್ಬೋದು, ಇದು ರಾಮಾನುಜ ರಸ್ತೆಯ ಬಲಭಾಗದಲ್ಲಿ ಇರುವಂಥದ್ದು. ಅಂದರೆ ಇದು ಮೈಸೂರು ನಗರದ ಪ್ರಮುಖ ಬಡಾವಣೆಯಾದಂತಹ ಅಗ್ರಹಾರದ ಪಕ್ಕದಲ್ಲಿರುವಂತಹ ಒಂದು ರಸ್ತೆ. ಈ ರಸ್ತೆನಲ್ಲಿ ಈಗ ನೋಡ್ತಾ ಇದ್ದೀರಿ ದೊಡ್ಡದಾದಂತಹ ಮೈದಾನ. ಈ ಮೈದಾನದಲ್ಲಿ ಕಸದ ರಾಶಿಯೇ ತುಂಬಿದೆ. ಅಂದರೆ ಇಲ್ಲಿ ಮನೆ ಬಳಸುವಂತಹ ವೇಸ್ಟೇಜ್ ಇರುವಂತಹ ವಸ್ತುಗಳಾಗಿರ್ಬೋದು, ಅಥವಾ ಮನೆ ಕಟ್ಟೋದಕ್ಕೆ ಅಲ್ಲಿ ಬಳಸುವಂತಹ ವೇಸ್ಟೇಜ್ಗಳೇನಿರುತ್ತೆ, ತ್ಯಾಜ್ಯಗಳೇನಿದೆ, ಆ ತ್ಯಾಜ್ಯಗಳನ್ನು ಕೂಡ ಇಲ್ಲೇ ತಗೊಬಂದು ಸುರಿಯುವಂಥದ್ದಾಗಿರ್ಬೋದು, ಹಳೆ ಬಟ್ಟೆಗಳನ್ನು ಎಸೆಯುವಂಥದ್ದಾಗಿರ್ಬೋದು, ಜೊತೆಗೆ ಕಸದ ರಾಶಿಯೇ ಕೂಡ ಇದೆ. ಈ ಸುತ್ತಲೂ ಸಹ ಕಸದ ರಾಶಿ ಈ ರೀತಿಯಾದಂತಹ ಬೆಟ್ಟದಷ್ಟು ಇದೆ. ಸೊ ಅಕ್ಕಪಕ್ಕದ ಮನೆಗಳು ಸಹ ನೀವು ನೋಡ್ಬೋದು, ಆದರೂ ಸಹ ಸುತ್ತಲೂ ಸಹ ಮನೆಗಳು ಇದೆ, ಆದರೂ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅಂದರೆ ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ, ಬಹಳಷ್ಟು ವರ್ಷಗಳಿಂದಲೂ ಕೂಡ ಈ ಸಮಸ್ಯೆಯನ್ನ ಈ ಅಕ್ಕಪಕ್ಕದ ನಿವಾಸಿಗಳು ಎದುರಿಸ್ಕೊಂಡು ಬರ್ತಾ ಇರುವಂಥದ್ದು. ಕಸದ ರಾಶಿ ರಸ್ತೆ ಪಕ್ಕದಲ್ಲೇ ಇರುವಂಥದ್ದು ನೋಡ್ತಾ ಇದ್ದೀರಿ. ಸೊ ಹಾಗಾದ್ರೆ ಮೈಸೂರು ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂಥದ್ದು. ಯಾಕಂದರೆ ಸ್ವಚ್ಛ ನಗರಿ ಎಂಬ ಪಟ್ಟವನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಮೈಸೂರಿಗೆ ಅದು ಹೃದಯ ಭಾಗದಲ್ಲೇ ಈ ರೀತಿಯಾದಂತಹ ಅನೈರ್ಮಲ್ಯದ ವಾತಾವರಣ ಇರುವಾಗ ಹೇಗೆ ಸ್ವಚ್ಛ ನಗರ ಪಟ್ಟ ಬರುತ್ತೆ ಎನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಬರುವಂತಹ ಪ್ರವಾಸಿಗರು ವರ್ಷ ಪೂರ್ತಿ ಸಹ ಮೈಸೂರು ನಗರಕ್ಕೆ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಅಂದರೆ ದಸರಾ ಸಂದರ್ಭ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೈಸೂರಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಬಂದಂತಹ ಪ್ರವಾಸಿಗರಿಗೆ, ದೇಶ ವಿದೇಶ ಪ್ರವಾಸಿಗರು ಈ ಒಂದು ವೇಳೆ ಏನಾದರೂ ಈ ರಸ್ತೆಯಲ್ಲಿ ಓಡಾಡಿದ್ರೆ ಖಂಡಿತವಾಗಿ ಕೂಡ ಮೈಸೂರು ಯಾಕೆ ಹೀಗಿದೆ ಎನ್ನುವಂತಹ ಪ್ರಶ್ನೆ ಅವರಲ್ಲಿ ಬರುವಂಥದ್ದು. ಹೀಗಾಗಿ ಈ ಒಂದು ಕೊಳಕಾದ ಪ್ರದೇಶವನ್ನು ಶೀಘ್ರವೇ ಸರಿಪಡಿಸಬೇಕು. ಇಲ್ಲಿ ಒಂದು ಪಾರ್ಕ್ ನಿರ್ಮಾಣ ಮಾಡಬೇಕು. ದೊಡ್ಡದಾದ ಮೈದಾನದಲ್ಲಿ ಈ ಎಲ್ಲ ಕಸವನ್ನು ತೆರವು ಮಾಡಿಸಿ, ಕಸ ಹಾಕುವವರಿಗೆ ದಂಡವನ್ನು ವಿಧಿಸಿ, ನಂತರವಾಗಿ ಇಲ್ಲಿ ದೊಡ್ಡ ಪಾರ್ಕ್ ಅಥವಾ ಒಂದು ಮೈದಾನವನ್ನು ಮಾಡಿದ್ರೆ ಮಕ್ಕಳಿಗಾದರೂ ಕೂಡ ಆಟ ಆಡಲಿಕ್ಕೆ ಅಥವಾ ವಯೋವೃದ್ಧರು ಕೂಡ ಇಲ್ಲಿ ವಾಕ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಯಾಕಂದರೆ ಇದು ಹೃದಯ ಭಾಗದಲ್ಲಿ ಇರುವಂಥದ್ದು. ಸುತ್ತಮುತ್ತಲೂ ದೊಡ್ಡ ದೊಡ್ಡ ಬಡಾವಣೆಗಳಿದೆ. ಸೊ ಇಲ್ಲೆಲ್ಲೂ ಸಹ ದೊಡ್ಡದಾದಂತಹ ಪಾರ್ಕ್ ಎಲ್ಲೂ ಇಲ್ಲ ಅಕ್ಕಪಕ್ಕದಲ್ಲಿ. ಈಗಿರುವಾಗ ಸಣ್ಣ ಸಣ್ಣ ಪಾರ್ಕ್ಗಳಿದೆ, ಅಲ್ಲೆಲ್ಲೂ ಕೂಡ ಮಕ್ಕಳು ಆಟ ಆಡೋಕ್ಕಾಗೋದಿಲ್ಲ. ಹೀಗಾಗಿ ಈ ಒಂದು ಜಾಗವನ್ನು ಒಂದು ವೇಳೆ ಏನಾದರೂ ಪಾರ್ಕ್ ಮಾಡಿದ್ದಾಗಿದ್ರೆ ಖಂಡಿತವಾಗಿ ಅದು ಕೂಡ ಎಲ್ಲ ಮಕ್ಕಳಿಗೂ ಕೂಡ ಉಪಯೋಗ ಆಗುತ್ತೆ. ಹೀಗಾಗಿ ಇದಕ್ಕೆ ಕಸ ಮತ್ತು ಇಲ್ಲಿ ಹಾಕುವಂತಹ ತ್ಯಾಜ್ಯಗಳೇನಿದೆ ಇದಕ್ಕೂ ಕೂಡ ಮುಕ್ತಿ ಕೊಡಬೇಕು ಎನ್ನುವಂಥದ್ದು ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಆಂದೋಲನ, ಮೈಸೂರು.